ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಕುಟುಂಬ ಸಮೇತರಾಗಿ ಅವರು ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಲಿದ್ದಾರೆ. ಡಿಕೆಶಿ ದಂಪತಿ ಕುಂಭಮೇಳದಲ್ಲಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅವರು ಅಜ್ಜಯ್ಯನವ್ರ ಜೊತೆ ಹೋಗಿದ್ದಾರೆ. ಅವರು ಅಪರಿಮಿತವಾಗಿ ನಂಬುವಂತಹ ಅಜ್ಜಯ್ಯನವರು ಏನಿದ್ದಾರೆ ಅವರು ಕೂಡ ಅವ್ರ ಜೊತೆನಲ್ಲೇ ಹೋಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಡಿಕೆಶಿ ದಂಪತಿ ಪವಿತ್ರ ಸ್ನಾನವನ್ನು ಈಗಾಗಲೇ ಮಾಡಿದ್ದಾರೆ. ಆ ಫೋಟೋವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಅವರು ದಂಪತಿ ಅಲ್ಲೆಲ್ಲ ಸುತ್ತಾಡ್ತಾ ಇರ್ತಕ್ಕಂಥದ್ದು, ಅವ್ರ ಜೊತೆಯಲ್ಲಿ ಸ್ವಲ್ಪ ಜನ ಹೋಗಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಅವರು ಅಲ್ಲಿ ಬೋಟ್ನಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದನ್ನು ಹಂಚ್ಕೊಂಡಿದ್ದಾರೆ. ಆಮೇಲೆ ಅಜ್ಜಯ್ಯನವರು ಕೂಡ ಅವ್ರ ಜೊತೆಯಲ್ಲಿದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಮೊದಲೇ ತುಂಬ ಆರಂಭದಲ್ಲೇ ಹೇಳಿದರು, ನಾನು ಕೂಡ ಪ್ರಯಾಗ್ರಾಜ್ಗೆ ಹೋಗ್ತೀನಿ. ಉತ್ತರ ಪ್ರದೇಶದಲ್ಲಿ ನನಗೂ ಕೂಡ ಮಂತ್ರಿಗಳು ತುಂಬ ಜನ ಸ್ನೇಹಿತರಿದ್ದಾರೆ, ನನ್ನನ್ನು ಕರೆದಿದ್ದಾರೆ, ಹೋಗ್ತೀನಿ ಅಂತ. ಅದಕ್ಕೆ ತಕ್ಕಂತೆ ಈಗ ಅವರು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ಬಹುತೇಕ ಇವತ್ತೆಲ್ಲ ಅವರು ಅಲ್ಲೇ ದಿನವನ್ನು ಕಳೀತಾರೆ ಅಂತ ಮಾಹಿತಿ ಇದೆ. ಅವರು ಮತ್ತು ಅವರ ಪತ್ನಿ, ಅವರ ಪುತ್ರಿ ಆಲ್ರೆಡಿ ಹೋಗಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದರು ಆಲ್ರೆಡಿ.